ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಈ ಇಹಲೋಕಕ್ಕೆ ಬಂದಿದ್ದೀವಿ. ನಮ್ಮ ಕರ್ಮಗಳನ್ನು ಕಳೆಕೊಳ್ಳಬೇಕು, ನಮಗೆ ಬೇಕಾದನ್ನ ಪಡೆದುಕೊಳ್ಳಬೇಕು, ನಿತ್ಯ ಜೀವನವನ್ನ ಮಾಡಬೇಕು, ಅನೇಕವಾಗಿರ್ತಕ್ಕಂತಹ ಕಷ್ಟ ನಷ್ಟಗಳೊಂದಿಗೆ ಹೋರಾಟವನ್ನ ಮಾಡಬೇಕು. ಒಟ್ಟಾರೆಯಾಗಿ ಯಾವುದು ನಾವು ದುಡಿದಿದ್ದೀವೋ ಆ ಫಲವನ್ನ ನಾವು ಉಣ್ಣಬೇಕು. ಇದು ಜೀವನ. ಇಂತಹದ್ರಲ್ಲೂ ಕೂಡ ಮಹತ್ತರವಾಗಿ ಅವನೊಂದು ಕೃಪೆಗೆ ನಾವು ಒಳಗಾಗದಾದ್ರೆ ಈ ಕಾರ್ತೀಕ ಮಾಸದ ಈ ಸೋಮವಾರದಂದು ಸೋಮ ಪ್ರದೋಷ. ಕಾರ್ತೀಕ ಮಾಸ ವಿಶೇಷ, ಅದರಲ್ಲಿ ಸೋಮವಾರ ಮತ್ತು ವಿಶೇಷ. ಈ ಸೋಮವಾರದಲ್ಲಿ ಪ್ರದೋಷ ಮತ್ತು ವಿಶೇಷ. ಅದ್ಭುತಗಳು ಜರುಗಲಿಕ್ಕೆ ಪಾರ್ವತಿ ಪರಮೇಶ್ವರರು ನಿಮ್ಮನ್ನ ಪಕ್ಕದಲ್ಲಿ ಕೂಡಿಸ್ಕೋತಾರೆ. ಈ ದಿನ ಪಕ್ಕದಲ್ಲಿ ಕೂತ್ಕೋ ಬಾ. ಯಾರಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಯಾರೋ ವೇದಿಕೆಯಲ್ಲಿದ್ರೆ, ನೀವೆಲ್ಲ ದೂರದಲ್ಲಿದ್ರೆ, ನೀವು ಅವ್ರಿಗೆ ತುಂಬಾ ಬೇಕಾಗಿರೋರು, ಅವರು ನಿಮ್ಗೆ ತುಂಬಾ ಬೇಕಾಗಿರೋರು, ಇವೆರಡು ಇದ್ದದ್ರಿಂದ ಹೇಗೆ ನಿಮ್ಮನ್ನ ಸನ್ನೆ ಮಾಡಿ ಕರೀತಾರೋ ನೀವು ಹೋಗ್ತೀರೋ, ಅಥವಾ ಹೆಸರಿಡಿದು ಕರೆದಾಗ ನೀವು ಹೇಗೆ ಅಲ್ಲಿಗೆ ಹೋಗ್ತೀರೋ, ಹಾಗೆ ನಿಮ್ಮ ಹೆಸರಿಡಿದು ಪಾರ್ವತಿ ಪರಮೇಶ್ವರರು ಈ ದಿವಸ ಕರೆದಿದ್ದಾರೆ. ನೀವು ಶಿವನ ಆಲಯಕ್ಕೆ ಹೋಗಿ ಗಂಧಾಭಿಷೇಕವನ್ನು, ವಿಭೂತಿಯ ಅಭಿಷೇಕವನ್ನು, ಇನ್ನ ಬಹಳ ಮುಖ್ಯವಾಗಿ ಎಳನೀರಿನ ಅಭಿಷೇಕವನ್ನ ಮಾಡತಕ್ಕಂಥದ್ದು ನಾನು ಈ ಮೊದಲೇ ತಿಳಿಸಿರ್ತೀನಿ. ಬಹಳ ವಿಶೇಷ. ಯಾವುದೋ ಈ ಪ್ರದೋಷ ಅಂದ್ರೇನೆ ಶಿವನಿಗೆ ಪರಮಾದ್ಭುತವಾಗ್ತಕ್ಕಂತಹದ್ದು. ಮೊದಲೇ ಅಭಿಷೇಕ ಪ್ರಿಯನೋ ಅದು ನಿಮ್ಗೆ ಗೊತ್ತಿರುವಂಥದ್ದು. ಅಂತಹ ಬಿಲ್ವ ಮರದ ಕೆಳಗಡೆ ಕುಳಿತು ಶಿವನಾಮವನ್ನ ಜಪ ಮಾಡತಕ್ಕಂಥದ್ದು. ಅವನಿಗೆ ಇಷ್ಟವಾಗಿರ್ತಕ್ಕಂಥ ಸ್ತೋತ್ರವನ್ನ ನೀವು ಯಾವುದು ಹೇಳಿದ್ರು ಖುಷಿ ಪಡ್ತಾನೆ ಅಂತ ಶ್ಲೋಕವನ್ನ ನೀವು ಹೇಳ್ತೀರಿ. ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೇ ಮಲ್ಲಿಕಾರ್ಜುನಂ ಉಜ್ಜಯಿನ್ಯಾಂ ಮಹಾಕಾಲಂ ಓಂಕಾರಂ ಅಮಲೇಶ್ವರಂ ಪರಲ್ಯಾಂ ವೈದ್ಯನಾಥಂಚ ಡಾಕಿನ್ಯಾಂ ಭೀಮಶಂಕರಂ ಸೇತುಬಂಧೇತು ರಾಮೇಶಂ ನಾಗೇಶಂ ದಾರುಕಾವನೆ ವಾರಣಾಸ್ಯಾಂತ್ ವಿಶ್ವೇಶಂ ತ್ರಯಂಬಕಂ ಗೌತಮೀ ತಟೆ ಹಿಮಾಲಯೇತು ಕೇದಾರಂ ಕೃಷ್ಣೇಶ್ಚಂಚ ಶಿವಾಲಯೇ. ಏನು ಅಂತಂದ್ರೆ ಆ ಶಿವ ಮೊದಲೇ ಈ ವಿಶ್ವಕ್ಕೆ ಅಂದ್ರೆ ಆ ಯೂನಿವರ್ಸ್ಗೆ ನಾವು ಕನೆಕ್ಟ್ ಆಗಬೇಕಾದ್ರೆ ಈ ವಿಶ್ವವೇ ಅವನದಾದ್ದರಿಂದ ಈ ವಿಶ್ವದಲ್ಲಿ ವಿಶ್ವಾಸದಿಂದ ವಿಶಾಲಾಕ್ಷಿಯ ಸಮೇತನಾಗಿ ವಿಶ್ವನಾಥನ ಅನುಗ್ರಹವಾಗತಕ್ಕಂತಹ ಅದ್ಭುತವಾಗಿರುವ ಈ ಪ್ರದೋಷದ ದಿನ. ಶಿವಂಬು ಯಾಕೆ ಬೆಳಿತಾರೆ?